SITಗೆ ಪೊಲೀಸ್ ಸ್ಟೇಷನ್ ಪವರ್ ಕೂಡ ಒದಗಿಸಿದ್ದೀರಿ. ದೂರು ಕೊಡೋದೇ ನೇರವಾಗಿ SITಗೆ ಕೊಡ್ಬೋದು ಸರ್. ಈಗ ಅವ್ರಿಗೆ ಪೊಲೀಸ್ ಸ್ಟೇಷನ್ನು, ಯಾಕೆಂದರೆ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡಿ ಅಂತ ಹೇಳೋ ಬದಲು ಅವರಿಗೆ ಒಂದು ಪೊಲೀಸ್ ಸ್ಟೇಷನ್ ಅಂತೇಳಿ ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಯಾರಾದರೂ ಇದ್ದರೆ ಅಲ್ಲಿಗೆ ಅವ್ರಿಗೆ ಕೊಡ್ಬೋದು, ಅದನ್ನು ರಿಜಿಸ್ಟರ್ ಮಾಡಿಬಿಡ್ತಾರೆ. ಜನಾರ್ದನ್ ಪೂಜಾರಿ ಅವರು ಸಹ ಧರ್ಮಸ್ಥಳದ ಹೆಸರು ಹಾಳಾಗ್ತಿದೆ, ಅದಕ್ಕೆ ನಾನು ಬಿಡಲ್ಲ, ಅವಕಾಶ ಕೆಲವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸರ್. ಈಗ ಬಸವರಾಜ ಶಿವಗಂಗ ಇರ್ಬೋದು, ಎಲ್ಲರೂ ಧರ್ಮಸ್ಥಳದ ಹೆಸರು ಹಾಳು ಮಾಡಲಿಕ್ಕೆಲ್ಲ ನಡೀತಾ ಇದೆ ಷಡ್ಯಂತ್ರ ಅನ್ನೋ ಥರದಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲ, ಬಹಳಷ್ಟು ಹೇಳಿಕೆಗಳನ್ನ ನಾನು ಕೂಡ ಗಮನಿಸಿದ್ದೇನೆ. ಆದರೆ SIT ತನಿಖೆ ಮುಗಿಯೋವರೆಗೂ ಕೂಡ ನಾವು ಯಾರೂ ಕೂಡ ಅದ್ರ ಬಗ್ಗೆ ಮಾತನಾಡೋದು ಅಷ್ಟು ಸಮಂಜಸವಲ್ಲ ಅಂತೇಳಿ ನನಗನ್ಸುತ್ತೆ. ಯಾಕೆಂದರೆ ವಾಸ್ತವಾಂಶ ಏನಿದೆ ಅಂತ ಗೊತ್ತಾಗೋದೇ SIT ಆದಮೇಲೆ. ಅದಕ್ಕೋಸ್ಕರ ಈಗ 13 ಕಡೆ ಅವರು ತೋರಿಸಿದ್ರು, ಸ್ಥಳಗಳನ್ನು ತೋರಿಸಿದ್ರು. ಈಗ 16 ಆಗಿದೆ, 19 ಆಗಿದೆ, ಈಗೆಲ್ಲ ಆಗ್ತಾಯಿದೆ. ಅದನ್ನು ಅಷ್ಟನ್ನು SITನವರು ಏನು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣಂತೆ. ಆ ರೀತಿ ಆಗ್ಬೋದು ಅಲ್ಲಿ ಉತ್ತರ ಕೊಡೋಣ ಸರ್. ಈಗ ಚಿನ್ನಸ್ವಾಮಿ ಕಾಲುಳಿತ ಪ್ರಕರಣ ಸಂಬಂಧ ಈಗ ಅಧಿಕಾರಿಗಳ ಅಮಾನತು ಏನಿದೆ ಅದು ವಾಪಸ್ ತಗೊಂಡಿರೋದ್ರಿಂದ ಸರ್ಕಾರದ್ದೇ ಅನ್ನೋ ಮಟ್ಟಿಗೆ ಉಪಗಳು ಹೇಳ್ತಿದ್ದಾರೆ. ಅದನ್ನ ಇಟ್ಕೊಂಡು ಪ್ರತಿಭಟನೆ ಕೂಡ ಇವತ್ತು ಮಾಡ್ತಾರೆ. ಅದಕ್ಕೆ ಉತ್ತರ ಸದನದಲ್ಲಿ ಕೊಡ್ತೀವಿ, ಸದನದಲ್ಲಿ ಉತ್ತರ ಕೊಡ್ತೀವಿ ಅದಕ್ಕೆ.